ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ. ಬರ್ರಿ ಇವತ್ತ ಉತ್ತರ ಕರ್ನಾಟಕ ಅಡಿಗೆ ಮನೆಗೆ ಇವತ್ತೇನ್ ಸ್ಪೆಷಲ್ ಪಾ ಅಂತಂದ್ರ ಹಾಗಲಕಾಯಿ ಪಲ್ಯ ರೀ. ಹಾಗಲಕಾಯಿ ಪಲ್ಯ ಹೆಂಗ್ ಪಾ ಮಾಡ್ದ ಅಂತ ತಿಳ್ಕೊಡ್ರಿ. ಬರೀ ಫಸ್ಟ್ ಹಾಗಲಕಾಯಿ ಸಣ್ಣಂಗ್ ಹಚ್ಕೊಂಡ ಹಂಚ್ಮ್ಯಾಗ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. 1-2 ಟೇಬಲ್ ಸ್ಪೂನ್ ಅಷ್ಟ ಫಸ್ಟಿಗೆ ತಿನ್ನೋ ಅಡಿಗೆ ಎಣ್ಣಿನ ಹಾಕೊಂಡು ಒಂದ್ ಚಲೋ ಹೊತ್ನಾಗ ಫ್ರೈ ಮಾಡ್ಬೇಕು. ಈಗ ಒಂದ್ ಸ್ವಲ್ಪ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಫ್ರೈ ಆಗ್ಯಾವ್ರಿ. ಈಗ ನೀನ್ ಸ್ವಲ್ಪ ಫ್ರೈ ಮಾಡ್ಬೇಕು. ಏನಿಲ್ಲ ಅಂದ್ರೆ 20 to 25 ಮಿನಿಟ್ಸ್ ಚಲೋ ಹೊತ್ನಾಗ ಫ್ರೈ ಮಾಡ್ಬೇಕು ನೋಡ್ರಿ. ಹಿಂಗ ಫ್ರೈ ಮಾಡ್ಕೊಂತಿರ್ಬೇಕು. ಈಗ ಆಲ್ಮೋಸ್ಟ್ ಆಲ್ ಫ್ರೈ ಆಗ್ಯಾವ. ಇದಕ್ಕೀಗ ಈರುಳ್ಳಿ ಹಾಕೊಂಡೇನ್ರಿ. ಈರುಳ್ಳಿ ಸತೆಕಿದ್ರೊಳಗ ಫ್ರೈ ಮಾಡ್ಕೊಳಕತ್ತೇನ್ ನೋಡ್ರಿ. ಒಂದ್ 4 to 5 ಮಿನಿಟ್ಸ್ ರೀ ಈರುಳ್ಳಿ ಹಾಕೊಂಡಾಗ ಈರುಳ್ಳಿ ಒಂದ್ ಸ್ವಲ್ಪ ಲೈಟ್ ಆಗಿ ಬ್ರೌನಿಶ್ ಕಲರ್ ಬರುತ್ತಾನ ಅಷ್ಟ ನೋಡ್ರಿ. ಆಮೇಲೆ ಈ ಸೈಡ್ ಒಂದ್ ಪಾತ್ರೆಗೆ 1-2 ಟೇಬಲ್ ಸ್ಪೂನ್ ಅಷ್ಟ ತಿನ್ನೋ ಅಡಿಗೆ ಎಣ್ಣೆನ ಹಾಕೊಳ್ಳೋಣಂತ್ರಿ. ಆಮ್ಯಾಗ ಸಾಸ್ವಿ ಜೀರಿಗೆನ ಹಾಕೊಳ್ಳೋಣಂತ. ನೆಕ್ಸ್ಟ್ ಆಮ್ಯಾಗ ಫ್ರೈ ಮಾಡಿ ಇಟ್ಟಿದ್ದೆ ನೋಡ್ರಿ ಹಾಗಲಕಾಯಿ ಮತ್ತ ಆಮ್ಯಾಗ ಈರುಳ್ಳಿನ ಅದನ್ನ ಇದಕ್ಕ ಹಾಕೋಣಂತ. ಈಗ ನೋಡ್ರಿ ಹಾಕೊಂಡಾದ್ಮೇಲೆ ಇದಕ್ಕ ಹುಂಚಿ ಹಣ್ಣಿನ ನೀರ್ ನೋಡ್ರಿ. ಹುಂಚಿ ಹಣ್ಣಿನ ನೀರ್ ಇದಕ್ಕ ಹಾಕೊಂಡ್ರಿ ನೋಡ್ರಿ. ಹುಂಚಿ ಹಣ್ಣಿನ ನೀರು ಹಾಕೊಂಡ್ರಿ. ನೆಕ್ಸ್ಟ್ ಈಗ ಒಂದ್ ಸ್ವಲ್ಪ ಅರ್ಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕಾದ್ರೆ ಅಷ್ಟು ಹಾಕೋರಿ. ಆಮ್ಯಾಗ ಗುರಾಳ್ ಪುಡಿ ಅನ್ಕರ್ ಮ್ಯಾಂಡೇಟರಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಆಮ್ಯಾಗ ಸ್ವಲ್ಪ ಮಸಾಲಾ ಪುಡಿ ರೀ, ಸಾಂಬಾರ್ ಮಸಾಲಾ ಪುಡಿ ಹಾಕೇನ್ ನೋಡ್ರಿ ಇದಕ್ಕ. ಆಮ್ಯಾಗ ಒಂದ್ ಸ್ವಲ್ಪ ಬೆಲ್ಲ ಹಾಕ್ರಿ ಇದಕ್ಕ. ಆಮ್ಯಾಗ ಹಾಗಲಕಾಯಿ ಕಹಿ ಇರ್ತೈತಲ್ಲ ರೀ, ಅದಕ್ಕ ಒಂದ್ ಸ್ವಲ್ಪ ಬೆಲ್ಲ ಹಾಕ್ರಿ. ಬೆಲ್ಲ ಹಾಕಿ ಆದ್ಮೇಲೆ ಇದನ್ನ ಹಿಂಗ ಮಿಕ್ಸ್ ಮಾಡ್ಕೊರಿ. ಆಮ್ಯಾಗ ಕರಿಬೇವು ಕೊತ್ತಂಬರಿ ಇದಕ್ಕ ಆಡ್ ಮಾಡ್ಕೊರಿ. ಹಾಕೊಂಡಾದ್ಮ್ಯಾಗ ಇಲ್ಲಂದ್ರೆ ಒಂದ್ 10-15 ನಿಮಿಷ ಇದನ್ನ ಚಲೋ ಹೊತ್ನಾಗ ಕುದಾಕ್ ಬಿಡ್ರಿ. ಆಮ್ಯಾಗ ಪಲ್ಯ ರೆಡಿ ಆಗಿ ಬರ್ತೈತಿ. ಪ್ಲೀಸ್ ಎಲ್ಲಾರು ನನ್ನ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದ್ ಮಾತ್ರ ಮಾಡಕ್ ಹೋಗ್ಬಿಡ್ರಿ. ಯಾರು ಹೊಸದಾಗಿ ಚಾನಲ್ ನಂದು ನೋಡಾತಿರ್ ನೋಡ್ರಿ, 1 ಬಿಟ್ಟು 2 ವಿಡಿಯೋ ನೋಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡ್ರಿ. ಆಮೇಲೆ ನನ್ ವಿಡಿಯೋಕ್ಕೆಲ್ಲ ಎಲ್ಲಾ ವಿಡಿಯೋನು ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡ್ರಿ. ಈಗ ಬರ್ರಿ ಆಮ್ಯಾಗ ಅವ್ರಿಗೂ ಹೇಳ್ರಿ ಮತ್ತೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳಿ ನನ್ನ ಚಾನಲ್ಗೆ. ಆಮ್ಯಾಗ ಕಮೆಂಟ್ ಮಾಡ್ರಿ, ಲೈಕ್ ಮಾಡಿರಿ. ಈಗ ಬರ್ರಿ ನೋಡ್ರಿ ಪಲ್ಯ ಮಾತ್ರ ಚಲೋ ಆಗೈತಿ. ಈಗ ಒಂದ್ ಬೈಟ್ ತಿಂದು ಟೇಸ್ಟ್ ಹೆಂಗೈತೆ ಅಂತ ಹೇಳಿ ಹೇಳೋದಂತ. ಒಂದ್ ಬೈಟ್ ತಿನ್ನತ್ತೆ ನೋಡ್ರಿ. ಸೂಪರ್. ನೀವು ನಿಮ್ಮ ಮಾಡ್ಕೊರಿ ತಿನ್ಕೊರಿ ಅನ್ಕೊಂಡ್ ಇವತ್ತಿನ ಲವ್ ಇಲ್ಲೇ ಮುಗಿಸತ್ತೇನ್ರಿ. ಬಾಯ್ ಬಾಯ್.